ಫ್ರೆಂಡ್ಸ್ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿಯನ್ನು ಕರೆದಿರ್ತಾರೆ. ಅಂದರೆ ಅಂಗನವಾಡಿ ಟೀಚರು ಮತ್ತು ಹೆಲ್ಪರ್ ಹೊಸದಾಗಿ ಅರ್ಜಿಯನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ಒಂದು 13/8/2024 ಅಂದರೆ ಇದೇ ತಿಂಗಳು 13ನೇ ತಾರೀಕು ಆಗಸ್ಟ್ರಂದು ಅರ್ಜಿಯನ್ನು ಕರೆದಿರ್ತಾರೆ. ಅದೇ ನೋಟಿಫಿಕೇಷನ್ ನೀವು ನೋಡ್ತಿದ್ದೀರಿ. ಇದಕ್ಕೆ ಅರ್ಜಿ ಹಾಕಲು ನಿಮಗೆ ಏನೇನು ದಾಖಲಾತಿ ಬೇಕು ಮತ್ತು ವಯೋಮಿತಿ ಅಂದರೆ ವಯಸ್ಸು ಎಷ್ಟಿರಬೇಕು ಮತ್ತು ನಿಮಗೆ ಮೀಸಲಾತಿ ಯಾವ ರೀತಿ ಇರಬೇಕು ಮತ್ತು ನಿಮಗೆ SLC ಮತ್ತು PUC ಮಾರ್ಕ್ಸ್ಗಳಲ್ಲಿ ಎಷ್ಟು ಅಂಕಗಳನ್ನು ತೆಗೆದಿರಬೇಕು ಅಂತ ಹೇಳ್ತೇನೆ. ಒಟ್ಟು ನಿಮಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಅಂದರೆ ಟೀಚರ್ಗಳನ್ನು 159 ಟೀಚರ್ಗಳನ್ನು ಕರೆದಿರ್ತಾರೆ ಮತ್ತು ಹೆಲ್ಪರ್ಗಳು ಸಹಾಯಕಿಗಳನ್ನು 311 ಸಹಾಯಕಿಗಳನ್ನು ಕರೆದಿರ್ತಾರೆ. ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು. ಈ ಮೇಲಿನಂತೆ ಒಟ್ಟು 159 ಅಂಗನವಾಡಿ ಕಾರ್ಯಕರ್ತೆಯರು ಅನುಬಂಧ 1 ಅಂದರೆ ಅಂಗನವಾಡಿಯಲ್ಲಿ 311 ಸಹಾಯಕಿಯರನ್ನು ಕರೆದಿರ್ತಾರೆ. ಮತ್ತು ಅದನ್ನು ಬಿಟ್ಟರೆ 159 ಟೀಚರ್ಗಳನ್ನು ಕರೆದಿರ್ತಾರೆ. ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು. ಆನ್ಲೈನ್ ಒಂದು ಅರ್ಜಿಯನ್ನು ಆನ್ಲೈನು ಅರ್ಜಿ ಹಾಕುವ ಒಂದು ವೆಬ್ಸೈಟು ಕೆಳಗಡೆ ಕೊಟ್ಟಿರ್ತಾರೆ. ಅಲ್ಲಿ ನೋಡ್ತಿರ್ಬೋದು ನೀವು HTTP ಅಂತ ಇಲ್ಲಿ ಕಾಣಿಸ್ತಿದ್ದಿಲ್ಲ. ಇದೇ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು 13/9/2024 ಅಂದರೆ ನೆಕ್ಸ್ಟ್ನೇ ತಿಂಗಳು 13/9/2024 ಕೊನೆಯ ದಿನಾಂಕವಾಗಿರುತ್ತೆ. ಅಂಗನವಾಡಿಗೆ ಕಾರ್ಯಕರ್ತೆಯರ ಸಹಾಯಕಿಯರಾಗಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆ ಗ್ರಾಮಗಳು ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಅಂದರೆ ನಿಮ್ಮ ಊರು ಮಾತ್ರ ಅಲ್ಲ, ನಿಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಗ್ರಾಮಗಳು ಇರ್ತವೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಷ್ಟು ಊರುಗಳಿಗೆ ನೀವು ಅಪ್ಲೈಯನ್ನು ಮಾಡ್ಬೋದು. ಅದ್ಬಿಟ್ಟು ಬೇರೆ ತಾಲೂಕಲ್ಲಿ ಹಾಕುವಾಗೆ ನಿಮಗೆ ಚಾನ್ಸ್ ಇರೋಲ್ಲ. ಬೇರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ಗ್ರಾಮಗಳಿಗೆ ಹಾಕೋ ಚಾನ್ಸ್ ತಿರಸ್ಕಾರ ಹೋಗುತ್ತೆ, ಅದು ಅಂದರೆ ರಿಜೆಕ್ಟ್ ಆಗುತ್ತೆ. ಇನ್ನು ಕೆಳಗಡೆ ಹೋದರೆ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಅಂದರೆ ವಿದ್ಯಾರ್ಹತೆ ನಿಮ್ಗೇನು ಅರ್ಹತೆ ಇರುತ್ತೆ, ಏನು ಕ್ವಾಲಿಫಿಕೇಷನ್ ಇರುತ್ತೆ ಅದನ್ನು ಕೇಳ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ PUCಯನ್ನು ಹೊಂದಿರಬೇಕು. ಅಂದರೆ ನೀವು ಅಂಗನವಾಡಿ ಟೀಚರ್ಗೆ PUCಯನ್ನು ಕಡ್ಡಾಯವಾಗಿ ಮಾಡಿರಲೇಬೇಕು. ಅಂದರೆ PUC ಈಗ SSLC ಎರಡರಲ್ಲೂ ಕೂಡ ಕನ್ನಡ ಭಾಷೆ ಇರಲೇಬೇಕು ಒಂದು. ಇನ್ನೂ 2ನೇ ಪಾಯಿಂಟು, ಅಂಗನವಾಡಿ ಕಾರ್ಯಕರ್ತೆ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ DSERTಯಿಂದ ECCE ಅಂದರೆ ECCE JOC NTT ಈ ಕೋರ್ಸ್ಗಳು ಒಂದಷ್ಟು ಕೋರ್ಸ್ಗಳು. ಅಂದರೆ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೋರ್ಸ್ಗಳು. ಇವತ್ತರಲ್ಲಿ ಯಾವ ಥರ ಕನ್ನಡ ಇರೋದಿಲ್ಲ. ಅದರಿಂದ ECCE ಡಿಪ್ಲೊಮೊ ಕೋರ್ಸು ಇದು 1 ಇಯರ್ ಇರುತ್ತೆ. ಅಂದರೆ ಯಾರೂ ಸಹ ಮಾಡಿರೋದಿಲ್ಲ ಈ ಕೋರ್ಸು, ಹೊಸ ಕೋರ್ಸು. ಅಂದರೆ ಇದೆ 2020ರಿಂದ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ECC ಕೋರ್ಸ್ ಮಾಡಿದರೆ ಅವರಿಗೆ ಮೊದಲ ಆದ್ಯತೆ, ಅಂದರೆ ಅವರಿಗೆ ಫಸ್ಟ್ ಚಾನ್ಸು, ಅವ್ರಿಗೆ ಟೀಚರ್ ಹೆಸರು ಕೊಡ್ತಾರೆ. ಅಕಸ್ಮಾತ್ ಮಾಡಿಲ್ಲ ಅಂದರೆ PUCಯನ್ನು ವಹಿಸ್ಕೊಳ್ತಾರೆ, ಅಂದರೆ PUCಯನ್ನು ತಗೊಳ್ತಾರೆ. PUC ಆಧಾರದ ಮೇಲೆ ನಿಮಗೆ ಎಷ್ಟು ಅಂಕ ತೆಗೆದಿರ ಅಂದ್ಬಿಟ್ಟು ಬೇರೆ ಯಾವ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಿರ್ತಾರೆ ಅವರ ಒಂದು ಮೆರಿಟ್ ಆಧಾರದ ಮೇಲೆ ನೀವು ಜಾಸ್ತಿ ಇದೆ ನಿಮ್ಗೆ ಕೊಡ್ತಾರೆ. ನೀವೇನಾದ್ರೂ ECC ಡಿಪ್ಲೊಮಾದಲ್ಲಿ ECCE ಅಂದರೆ ಇಯರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಅಂತ, ಅದು ಆ ಕೋರ್ಸ್ ಏನೋ ಮಾಡಿದ್ರೆ ನಿಮಗೆ ಫಸ್ಟು ಆದ್ಯತೆ, ನಿಮಗೆ ಕೆಲಸ ಒಂದು ಪೋಸ್ಟನ್ನು ಕೊಡ್ತಾರೆ. ಆ ಮಿಕ್ಕುಳಿದಂಥ ಪೋಸ್ಟ್ಗಳು ಬೇರೆ ನೀವು PUC ಮಾಡಿರ್ತಾರಲ್ಲ ಅವರ ಮೆರಿಟ್ ಲಿಸ್ಟ್ ಮೇಲೆ ತಗೊಳ್ತಾರೆ. ನಿಮ್ಮನ್ನ ಫಸ್ಟೇ ಮೊದಲ ಆದ್ಯತೆ ಕೊಟ್ಟು ಒಂದು ಕನ್ಸಿಡರ್ ಮಾಡ್ತಾರೆ. ಇನ್ನು ಕೆಳಗಡೆ 5ನೇ ಪಾಯಿಂಟ್ ಅಂದರೆ ಅಂಗನವಾಡಿಯ ಸಹಾಯಕಿ ವಿದ್ಯಾರ್ಹತೆ ಅಂದರೆ ಹೆಲ್ಪರ್ಗೆ SSLC ಮಾಡಿರಲೇಬೇಕು. ಆ ಥರಲ್ಲೂ SSLC ಮಾಡಿದ್ರಲ್ಲಿ 219 ಅಂಕಗಳ ಮೇಲ್ಪಟ್ಟಿರಬೇಕು. ಅಂದರೆ 625ಕ್ಕೆ 219 ಅಂಕ ಒಳಗಡೆ ಇರಬಾರ್ದು, 220 ಮೇಲಿರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ 219 ತಗೊಳ್ರೂ ಆಗುತ್ತೆ. ಅದನ್ನು ಬಿಟ್ಟು ಅದಕ್ಕಿಂತ ಕಮ್ಮಿ ಬಂದರೆ ಆಗಲ್ಲ. ಈ 7ನೇ ಕ್ಲಾಸು 8ನೇ ಕ್ಲಾಸ್ ಅಂತಿದ್ದಾರಲ್ಲ ಅದೂ ಆಗಲ್ಲ. SLC ಮಾಡಿರಲೇಬೇಕು ಹೆಲ್ಪರ್ಗೆ. ಅದನ್ನು ಬಿಟ್ಟರೆ ಇನ್ನು ಕೆಳಗಡೆ ಹೋದರೆ ನಿಮಗೆ ಹುದ್ದೆ ಮೀಸಲಾತಿ ಅಂದರೆ ನಿಮಗೆ ಸಹಾಯಕ್ಕೆ 25% ಅಲ್ಪಸಂಖ್ಯಾತರು ಅಂದರೆ ನಿಮ್ಮ ಒಂದು ಗ್ರಾಮದಲ್ಲಿ ಅಥವಾ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂದರೆ ಈಗ SC ST ಜಾಸ್ತಿ ಇದ್ದು OBC ಕಡಿಮೆ ಇದ್ದರೆ SC ST ಒಬ್ಬರು ಕೊಡ್ತಾರೆ ಪೋಸ್ಟು, ಅವ್ರು ಮಾತ್ರ ಅನ್ವಯ ಅರ್ಹರಾಗಿರ್ತಾರೆ. ಇಲ್ಲಾಂದರೆ ನೀವು SC STಗಿಂತ ಜಾಸ್ತಿ ಇದ್ದರೆ ನಿಮ್ಮ ಜನಾಂಗದ ಕಡೆ ತಗೊಳ್ತಾರೆ ಆ ರೀತಿ. ಇನ್ನು ಕೆಳಗಡೆ ಬಂದರೆ ಆಯ್ಕೆಯ ಆದ್ಯತೆಗಳು. ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ ಅಂದರೆ ಆಸಿಡಿಂದ ಯಾರಾದರೂ ನೊಂದ ಮಹಿಳೆಯರಿದ್ದರೆ ಅಂದರೆ ಆಸಿಡ್ಗೆ ಒಳಗಾದಂಥ ಒಂದು ಅಭ್ಯರ್ಥಿಗಳಿದ್ದರೆ ಅವರಿಗೆ 5 ಅಂಕಗಳ ಬೋನಸ್ ಕೊಡ್ತಾರೆ.
ಅಂದರೆ ಅವರನ್ನೇ ಒಂದು ಆಯ್ಕೆ ಮಾಡಲ್ಲ, ಅದರಲ್ಲಿ 5 ಪಾಯಿಂಟ್ ಜಾಸ್ತಿ ಕೊಡ್ತಾರೆ. ಈಗ ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾರೆ, ಅದರಲ್ಲಿ ಆಸಿಡ್ ಒಳಗಾದ ಒಂದು ಅಭ್ಯರ್ಥಿಯನ್ನು ಆನ್ಲೈನ್ ಅರ್ಜಿ ಹಾಕುವ ನೀವು ಅದನ್ನು ಟಿಕ್ ಮಾಡಿದರೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಿಮಗೆಲ್ಲ 5% ಜಾಸ್ತಿ ಕೊಡ್ತಾರೆ. ಮತ್ತು ಇನ್ನು ವಿಧವೆಯರ ಇರ್ತಾರಲ್ಲ, ಅವರು ಒಂದು 5% ಜಾಸ್ತಿ ಕೊಡ್ತಾರೆ. ಅದರಲ್ಲಿ ಅವರನ್ನೇ ಸೆಲೆಕ್ಟ್ ಮಾಡಲ್ಲ, ಆದರೆ 5% ಜಾಸ್ತಿ ಕೊಡ್ತಾರೆ. ಅದು ಮೆರಿಟ್ ಆದ ಮೇಲೆ ನಿಮಗೆ ಡೈರೆಕ್ಟಾಗಿ ನೇರ ನೇಮಕಾತಿಯಲ್ಲಿ ಈ ಒಂದು ಅರ್ಜಿ ಹಾಕಿದಂತಾಗ ನಿಮಗೆ ಡೈರೆಕ್ಟ್ ತಗೋಬೇಕು ಅಂದರೆ, ನಿಮ್ಮನ್ನೇ ಮೊದಲನೇದಾಗಿ ತಗೊಳ್ಬೇಕು ಅಂದರೆ ನೀವು ಡಿಪ್ಲೊಮಾದಲ್ಲಿ ECCE ಅದು ಒಂದೇ ವರ್ಷ ಇರೋದು ಕೋರ್ಸು ಮಾಡ್ಕೊಳ್ಳಿ. ನೆಕ್ಸ್ಟು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಕೋರ್ಸ್ ನೆಕ್ಸ್ಟು ಕರೆದಾಗ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ನಿಮಗೆ ಫಸ್ಟ್ ಸಿಗುತ್ತೆ. ಅದಕ್ಕೇನು ಬೋನಿಗೇನು ಅಂತ ಇರಲ್ಲ, ಪಾಯಿಂಟ್ನೂ ಕೊಡೋಲ್ಲ, ನಿಮಗೆ ಡೈರೆಕ್ಟಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿ ವಿಧವೆಯರ ಆಯ್ಕೆ ಅಂತಿರುತ್ತೆ. ಇದರಲ್ಲಿ ವಿಧವೆಯರಾಗಿದ್ದರೆ ಸ್ವಲ್ಪ ಒಂದು 5 ಮಾರ್ಕ್ಸ್ ಕೊಡ್ತಾರೆ. ಇನ್ನು PUC ಯಾರು ಜಾಸ್ತಿ ಇರ್ತದೆ ಅವರಿಗೆ ಮತ್ತು ವಿಧವೆಯ ಪ್ರಮಾಣಪತ್ರ ಇರಲೇಬೇಕು ಕಡ್ಡಾಯವಾಗಿ. ಆನಂತರ ನೆಕ್ಸ್ಟ್ ಕೆಳಗಡೆ ಹೋದರೆ ಬೋನಸ್ ಅಂಕಗಳು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿದವರಲ್ಲಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕ ಗಳಿಸಿದ್ದಲ್ಲಿ ವಯೋಹಿರಿತವನ್ನು ಪರಿಗಣಿಸಬೇಕು. ವಯಸ್ಸು ಸಮಾನವಾಗಿದ್ದಲ್ಲಿ ವಿಧವೆ ವಿಚ್ಛೇದನವನ್ನು ಪರಿಗಣಿಸಬೇಕು. ಇದು ಈ ರೀತಿ ಕೊಟ್ಟಿದ್ದಾರೆ. ಹೋದ ಸಲ ನೇಮಕಾತಿ ನಡೆದಾಗ ವಿಧವೆಯರು ಯಾರಿರ್ತಾರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ರು. ಆದರೆ ಈಗ ಕೊಟ್ಟಂಥ ಒಂದು ನೋಟಿಫಿಕೇಷನಲ್ಲಿ ಮೆರಿಟ್ ಲಿಸ್ಟು ಪ್ರಿಪೇರ್ ಆದಮೇಲೆ ಇಬ್ಬರು ಅಭ್ಯರ್ಥಿಗಳು ಒಂದೇ ರೀತಿ ಸೇಮ್ ಇದ್ದರೆ ಆಗ ಅವ್ರಿಗೆ ವಿಧವೆ ಒಂದು ಅವಕಾಶ ಇರುತ್ತೆ. ವಿಧವೆಯರಿಗೆ ಅರ್ಜಿನ ಟಿಕ್ ಮಾಡಿದರೆ ಇದರಲ್ಲಿ ಯಾಕೆ ನೋಡ್ತಿದ್ರೆ ವಿಧವೆಯರಿಗೆ ಸಿಗೋದು ಕಾರಣ ನೀವು ಯಾರು ಇರ್ತೀರ PUC ಜಾಸ್ತಿ ಸ್ಕೋರ್ ಯಾರು ಇರುತ್ತೆ ಅವರು ಹಾಕ್ಕೊಟ್ರೆ ನಡೆಯುತ್ತೆ ಇದು. ಇನ್ನು ಆನ್ಲೈನ್ ಅರ್ಜಿ ಹಾಕ್ಬೇಕಾದ್ರೆ ನಿಮಗೆ ಏನೇನು ಬೇಕಾಗುತ್ತೆ ಅಂತ ನಿಮ್ಮ ಮೊಬೈಲಲ್ಲಿ ಹಾಕ್ಬೋದು. ಆನ್ಲೈನ್ ಅರ್ಜಿಗೆ ಯಾವ ದಾಖಲಾತಿ ಬೇಕು ಅಂತ ಇಲ್ಲಿ ನೋಡ್ಕೊಳ್ಳಿ ನೀವು. ಒಂದು ಜನನ ಪ್ರಮಾಣಪತ್ರ ಇಲ್ಲ SSLC ಅಂಕಪಟ್ಟಿ ಬೇಕು. ಮತ್ತು ನಿಮಗೆ ಏನೇನು ಕ್ವಾಲಿಫಿಕೇಷನ್ ಇದೆ ಅಂದರೆ SSLC PUC ಮತ್ತು ಡಿಪ್ಲೊಮಾ ಯಾವುದೋ ಸರ್ಟಿಫಿಕೇಟ್ JOC NTT JOC ಅದ್ಬಿಟ್ಟು ಡಿಪ್ಲೊಮಾ ECC ಕೋರ್ಸ್ ಇದ್ದರೆ ನಿಮಗೆ ಫಿಕ್ಸು. ECC ಕೋರ್ಸ್ ಇದ್ದರೆ ಅದು ಉತ್ತಮ. ಇನ್ನು ತಹಸೀಲ್ದಾರಿಂದ ಉಪತಹಸೀಲ್ದಾರಿಂದ ಪಡೆದ 3 ವರ್ಷದೊಳಗಿನ ವಾಸ್ತವ ದೃಢೀಕರಣ ಪತ್ರ, ಅಂದರೆ ನೀವು ವಾಸ್ತವ ದೃಢೀಕರಣ ಪತ್ರನ ಈಗ ಅಪ್ಲೈ ಮಾಡೋ ಮುಂಚೆನೇ ನೀವು ಒಂದು ಪಡ್ಕೊಳ್ಬೇಕಾಗಿರುತ್ತೆ. ಅಥವಾ ನಿಮ್ಮ ಖುದ್ದಾಗಿ ನೀವೇ ತಹಸೀಲ್ದಾರನ ಆಫೀಸ್ಗೆ ಹೋಗಿ ಒಂದು ಕೈ ಬರವಣಿಗೆ ಮುಖಾಂತರ ವಾಸ್ತವ ಬರ್ಸ್ಕೊಳ್ಬೇಕಾಗುತ್ತೆ. ಅಂದರೆ 3 ವರ್ಷ ಅಂತಂದರೆ ನೀವು ಎಲ್ಲಿ ಅರ್ಜಿಯನ್ನು ಹಾಕ್ತಿದ್ದೀರಾ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಗ್ರಾಮ ವಾಸಿಯಾಗಿರ್ತೀರ ಅಲ್ಲಿ 3 ವರ್ಷಕ್ಕಿಂತ ಕಡಿಮೆ ದಿನಗಳಲ್ಲಿ ವಾಸವಾಗಿರ್ಬೋದು. 3 ವರ್ಷಕ್ಕಿಂತ ಹೆಚ್ಚು ದಿನಗಳಿಂದ ನೀವು ವಾಸವಾಗಿರಬೇಕಾಗುತ್ತೆ. ಇನ್ನು ಕೆಳಗಡೆ ಬಂದರೆ ಅಭ್ಯರ್ಥಿಗಳ ಜಾತಿ ಮತ್ತು ಪ್ರಮಾಣಪತ್ರ ತಹಸೀಲ್ದಾರರಿಂದ ಪಡೆದಿರಬೇಕು. ಅಂದರೆ ನೀವು ಜಾತಿ ಪ್ರಮಾಣಪತ್ರವನ್ನು ಒಂದು ಪಡೆದಿರಬೇಕಾಗಿರುತ್ತೆ. ಇನ್ನು ನೀವು ವಿಧವೆ ಆಗಿದ್ದರೆ ನಿಮ್ಮ ಒಂದು ಪತಿಯ ಡೆತ್ ಸರ್ಟಿಫಿಕೇಟು ಮತ್ತು ವಿಧವೆ ಸರ್ಟಿಫಿಕೇಟನ್ನು ನೀವು ಪಡ್ಕೊಳ್ಬೇಕಾಗಿರುತ್ತೆ. ಇನ್ನು ನೀವು ಹ್ಯಾಂಡಿಕ್ಯಾಪ್ ಆಗಿದ್ದರೆ ಹ್ಯಾಂಡಿಕ್ಯಾಪ್ದು UDID ಕಾರ್ಡ್ ಬರುತ್ತಲ್ಲ ಅದನ್ನು ತಗೊಳ್ಬೇಕಾಗಿರುತ್ತೆ. ಅಕಸ್ಮಾತ್ ನಿಮಗೆ ಡೈವರ್ಸ್ ಆಗಿದ್ದರೆ ಗಂಡಿನ ಡೈವರ್ಸ್ ಆಗಿದ್ದರೆ ಅದೊಂದು ನೀವು ಒಂದು ಡೈವರ್ಸ್ ಕಾಪಿಯನ್ನು ತಗೊಳ್ಬೇಕಾಗಿರುತ್ತೆ. ಅದನ್ನು ಬಿಟ್ಟರೆ ಇನ್ನು ಕೆಳಗಡೆ ಬರೋದಾದರೆ ನಿಮಗೆ ನಿಮ್ಮ ಜಮೀನು ಮತ್ತು ಅಥವಾ ನಿಮ್ಮ ವಾಸವಾಗಿರೋ ಮನೆ ಸರ್ಕಾರದಿಂದ ಒತ್ತುವರಿ ಆಗಿದ್ದರೆ ನೀವೊಂದು PDPಯನ್ನು ಮಾಡಿಸ್ಕೊಳ್ಬೇಕಾಗಿರುತ್ತೆ. ಅಂದರೆ ಯೋಜನೆ ನಿರಾಶ್ರಿತರ ಬಗ್ಗೆ ತಹಸೀಲ್ದಾರಿಂದ ಪಡೆದ ಪ್ರಮಾಣಪತ್ರ, ಅಂದರೆ ಇದನ್ನು ಕೂಡ ತಹಸೀಲ್ದಾರಿಂದನೇ ಪಡ್ಕೊಳ್ಬೇಕು. PDP ಯಾವ ರೀತಿಯಪ್ಪ ಅಂತಂದರೆ ನಿಮ್ಮ ಒಂದು ತಾತನ ಅಥವಾ ನಿಮ್ಮ ತಂದೆಯ ಅಥವಾ ನಿಮ್ಮ ಇವು 3ರಲ್ಲಿ ನಿಮ್ಮದು, ನಿಮ್ಮ ತಂದೆದು ಅಥವಾ ನಿಮ್ಮ ತಾತಂದು, ಇಷ್ಟರಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದು ಯಾವುದಾದ್ರೂ ಒಂದು ಆಸ್ತಿಯನ್ನು ಗೌರ್ಮೆಂಟು ಅಥವಾ ಸರ್ಕಾರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಒಂದು ಆಸ್ತಿಯ ದಾಖಲೆಮೆಂಟನ್ನು ತಗೊಂಡೋಗಿ ನಮಗೆ ಈ ರೀತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ಕಾರದಿಂದ ಅಂದ್ಬಿಟ್ಟು ತಹಸೀಲ್ದಾರಿಗೆ ಆ ದಾಖಲೆಗಳನ್ನು ಕೊಟ್ಟರೆ ಅವರು ನಿಮಗೆ PDPಯನ್ನು ಬರ್ಕೊಳ್ತಾರೆ. ಅಂದರೆ ಯೋಜನೆ ನಡೆಸುತ್ತಿರೋ ಪ್ರಮಾಣಪತ್ರ ಅಂತ ಅಭ್ಯರ್ಥಿಯ ಪ್ರಮಾಣಪತ್ರ ಅಂತ ಕೊಡ್ತಾರೆ. ಅದೊಂದು ಇದ್ದರೆ ನಿಮಗೆ ಅದರಲ್ಲೂ ನಿಮಗೆ ಮೊದಲ ಆದ್ಯತೆ ಕೊಡ್ತಾರೆ. ಇನ್ನು ಕೆಳಗಡೆ ಆಧಾರ್ ಕಾರ್ಡು ಅಥವಾ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು ಇಷ್ಟು ಇರಬೇಕಾಗುತ್ತೆ. ಮತ್ತು ಎಲ್ಲ ದಾಖಲಾತಿಗಳನ್ನು ನೀವು ಸ್ಕೂಲ್ ಹೆಡ್ ಮಾಸ್ಟ್ರು ಅಥವಾ ಪಂಚಾಯತಿ PDO ಅಂದರೆ ಗೆಜೆಟೆಡ್ ಆಫೀಸರ್ ಹತ್ರ ತಹಸೀಲ್ದಾರ್ ಆಗಿರ್ಬೋದು, ಡಾಕ್ಟ್ರ್ ಆಗಿರ್ಬೋದು, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು ಅಥವಾ ಲಾಯರ್ ಆಗಿರ್ಬೋದು ಅವ್ರ ಥರಲ್ಲಿ ಅಟೆಸ್ಟೆಡ್ ಮಾಡಿಸ್ಬೇಕಾಗುತ್ತೆ. ಅಟೆಸ್ಟೆಡ್ ಅಂದರೆ ಏನು, ನಿಮ್ಗೆ ಜೆರಾಕ್ಸ್ ಕಾಪಿಗೆ ಅವರು ಅಟೆಸ್ಟೆಡ್ ಮಾಡಿಸ್ಕೊಡ್ತಾರೆ. ಅವರು ಒಂದು ಸೀಲನ್ನು ಹಾಕಿ ಸೈನ್ ಮಾಡ್ತಾರೆ ಎಲ್ಲ ಜೆರಾಕ್ಸ್ ಕಾಪಿಗೂ. ಅಂದರೆ ಇವೇ
ನಿಜವಾದ ಡಾಕ್ಯುಮೆಂಟ್ಗಳಂತ. ಇಲ್ಲ ಅದು ಮಾಡಿಸ್ದೆ ಹೋದರೆ ನಿಮಗೆ ಅದು ಫೇಕ್ ಅಂತ ಕನ್ಸಿಡರ್ ಆಗುತ್ತೆ. ಆದ್ದರಿಂದ ನೀವು ಎಲ್ಲ ಜೆರಾಕ್ಸ್ಗೂ ಸುದಾ ಅಟೆಸ್ಟೆಡ್ ಮಾಡಿಸ್ಕೊಂಡು ತಗೋಗಿ ಅರ್ಜಿ ಹಾಕಿರ್ತಿರಲ್ಲ ಆನ್ಲೈನಿ ಅದೊಂದು ಸೆಟ್ಟು ಅದೊಂದು ಕಾಪಿ ಮತ್ತು ಅಟೆಸ್ಟೆಡ್ ಮಾಡಿಸಿದಂಥ ಪತ್ರಗಳನ್ನು ತಗೊಂಡು ನೀವು ಲಾಸ್ಟ್ ಫೈನಲಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡಬೇಕಾಗುತ್ತೆ ನೀವು. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೆ ನೋಟಿಫಿಕೇಷನ್ ಇರುತ್ತೆ, ಅವ್ರ ಮೊಬೈಲ್ ನಂಬರು ಎಲ್ಲ ಇರುತ್ತೆ, ಕಚೇರಿಯ ಮೊಬೈಲ್ ನಂಬರು ಮತ್ತು ಹೆಡ್ ಆಫೀಸ್ ಮೊಬೈಲ್ ನಂಬರು ಇವೆಲ್ಲ ತಗೊಂಡು ನೀವು ಅರ್ಜಿನ ಹಾಕ್ಬೋದು. ಆನ್ಲೈನ್ ಅರ್ಜಿ ಇಲ್ಲಿ ನೋಡ್ಬೋದು ನೀವು ಆನ್ಲೈನ್ ಅರ್ಜಿ ಹಾಕ್ಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಹಾಕೋದು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಈಗ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ನಿಮಗೆ ಅಂಗನವಾಡಿಯ ಕಾರ್ಯಕರ್ತ ಹುದ್ದೆಗಳು ಅಂದರೆ ನಿಮ್ಮ ಒಂದು ಜಿಲ್ಲೆಯ ತಾಲೂಕಿನ ಗ್ರಾಮ ಪಂಚಾಯತಿ ಮತ್ತು ವಾರ್ಡು ನಿಮ್ಮ ವಾರ್ಡಿನಲ್ಲಿ ಯಾವ್ಯಾವ ಜಾತಿ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಮೀಸಲಾತಿಯನ್ನು ಇಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ನೀವು SC ST ಇತರೆ ಅಂದರೆ ನಿಮಗೆ ಅನ್ರಿಸರ್ವ್ ಯಾರು ಬೇಕಾದ್ರೂ ಹಾಕ್ಕೊಳ್ಬೋದು. SC ST OBC ಯಾವ ಕ್ಯಾಸ್ಟರು ಹಾಕ್ಕೊಳ್ಬೋದು. ಆದರೆ ಪರಿಶಿಷ್ಟ ಜಾತಿ